ನಿಮ್ಮ ಮನ್ಸು ಯಾವಾಗ್ಲೂ ಹೇಳ್ತಾ ಇರುತ್ತೆ, ಬೇಡ ಅವರನ್ನ ಬಿಟ್ಬಿಡು, ಸಾಕು ಅವರಿಂದ ನೋವು ಅನುಭವಿಸಿತ್ತು. ನಿಮ್ಮ ತಾಯಿನೋ, ತಂದೆನೋ, ಅಥವಾ ಗಂಡನೋ, ಹೆಂಡತಿನೋ, ಅಥವಾ ನಿಮ್ಮ ಒಂದು ರಿಲೇಟಿವ್ಸೋ, ಫ್ರೆಂಡ್ಸೋ, ಯಾರಾದ್ರೂ ಆಗಿರ್ಬೋದು. ಅವರಿಂದ ತುಂಬಾನೇ ಒಂದು ಮಾನಸಿಕವಾಗಿ ನೋವು ಉಂಟಾಗ್ತಾ ಇರುತ್ತೆ. ನಿಮ್ಮ ಮನ್ಸು ಯಾವಾಗ್ಲೂ ಹೇಳ್ತಾ ಇರುತ್ತೆ, ಬೇಡ ಸಾಕಪ್ಪ ಅವರಿಂದ ನೋವು ಅನುಭವಿಸಿತ್ತು, ಇನ್ನು ಬಿಟ್ಬಿಡ್ಬೇಕು ಅಂತ ಯಾವಾಗ್ಲೂ ಮನ್ಸು ಹೇಳ್ತಾ ಇರುತ್ತೆ. ಆದ್ರೆ ನಿಮ್ಮ ಹೃದಯ ಕೇಳ್ಬೇಕಲ್ವಾ, ಇಲ್ಲ ನೋಡೋಣ, ಇನ್ನೂ ಒಂದ್ ಸ್ವಲ್ಪ ವೆಯ್ಟ್ ಮಾಡೋಣ. ಯಾಕಂತಂದ್ರೆ ಕೆಲವು ಒಂದು ಒಳ್ಳೆಯ ದಿನಗಳು ಕೂಡ ನೀವು ಅವ್ರ ಜೊತೆ ಕಳ್ದಿರ್ತೀರಿ. ಅವರು ಕೂಡ ನಿಮ್ಗೆ ಒಳ್ಳೆಯ ರೀತಿಯಲ್ಲಿ ಕೂಡ ನಡ್ಕೊಂಡಿರ್ತಾರೆ, ಕೆಲವೊಮ್ಮೆ ಅಷ್ಟೇ, ಯಾವಾಗ್ಲೂ ಅಲ್ಲ. ಸೊ ಅದಕ್ಕಿಂತ ನೋವುಗಳು ಕೊಟ್ಟಿರುವಂತಹ ದಿನಗಳೇ ಜಾಸ್ತಿ ಇರುತ್ತೆ ಒಳ್ಳೆಯ ದಿನಗಳಿಗಿಂತ. ಆದ್ರೂ ಕೂಡ ನೀವು ಆ ಒಂದು ಒಳ್ಳೆಯ ದಿನಗಳನ್ನ ನೆನಪಿಸ್ಕೊಂಡು ನೋಡೋಣ, ಇನ್ನು ವೆಯ್ಟ್ ಮಾಡೋಣ, ಸರಿ ಹೋಗ್ಬೋದು, ಒಳ್ಳೆ ದಿನ ಬರ್ಬೋದು, ಸೊ ನಮ್ಮ ಒಂದು ರಿಲೇಶನ್ಶಿಪ್ ಕೂಡ ಸರಿ ಹೋಗ್ಬೋದು ಅಂತ ಅನ್ಕೊಂಡು ವೆಯ್ಟ್ ಮಾಡ್ತಾನೆ ಇರ್ತೀರಾ ಅಲ್ವಾ. ಸೊ ಇವತ್ತಿನ ವಿಡಿಯೋನಲ್ಲಿ ಈ ಒಂದು ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಅಂದ್ರೆ ಏನು, ನಾರ್ಸಿಸಿಸಮ್ಗೂ ಈ ಒಂದು ಭಾವನೆಗಳು ನಾನೀಗ ಏನ್ ಹೇಳ್ದೆ ಅದಕ್ಕೂ ಏನ್ ಸಂಬಂಧ ಅನ್ನೋದನ್ನ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಈಗಾಗ್ಲೇ ನಾವು ವಿಷಕಾರಿ ಕುಟುಂಬ ಅಂತಂದ್ರೆ ಏನು, ವಿಷಕಾರಿ ಸಂಬಂಧಗಳು ಅಂತಂದ್ರೆ ಏನು, ಈ ಒಂದು ವಿಷಕಾರಿ ಸಂಬಂಧಗಳಲ್ಲಿ, ಕುಟುಂಬಗಳಲ್ಲಿ ಯಾವ ರೀತಿಯ ವ್ಯಕ್ತಿತ್ವಗಳು ಸೃಷ್ಟಿ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಸೈಲೆಂಟ್ ಟ್ರೀಟ್ಮೆಂಟ್ ಅಂತಂದ್ರೆ ಏನು, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಅಂತಂದ್ರೆ ಏನು, ಎಮೋಷನಲ್ ಅಬ್ಯೂಸ್ ಅಂದ್ರೆ ಏನು ಅನ್ನೋದೆಲ್ಲವನ್ನು ಕೂಡ ತಿಳ್ಕೊಂಡಿದೀವಿ. ಜೊತೆಗೆ ಚೈಲ್ಡ್ಹುಡ್ ಟ್ರಾಮಾ ಆಗಿರ್ಬೋದು, ಟ್ರಾಮಾ ಬಾಂಡಿಂಗ್ ಆಗಿರ್ಬೋದು, ಇನ್ನರ್ ಚೈಲ್ಡ್ ಹೀಲಿಂಗ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ. ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೀವಿಯಸ್ ವಿಡಿಯೋಸ್ ಗಳನ್ನ ತಪ್ಪದೆ ನೋಡಿ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ನೀವು ಕೂಡ ಭಾಗವಹಿಸಿ ಆದಷ್ಟು ಬೇಗ ಒಂದು ನೆಮ್ಮದಿಯ ಜೀವನದ ಕಡೆ ಸಾಗೋಣ ಅಂತ ಹೇಳ್ತಾ, ಯಾಕಂತಂದ್ರೆ ಈ ಒಂದು ಮಾನಸಿಕ ಆರೋಗ್ಯ ಅನ್ನೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಈ ಒಂದು ಟಾಪಿಕ್ ನ ನಾವು ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋನಲ್ಲಿ ನಾವು ಈ ಒಂದು ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಕಾಗ್ನಿಟಿವ್ ಅಂತ ಅಂದ್ರೆ ಏನು? ಮೊದಲಿಗೆ ಕಾಗ್ನಿಟಿವ್ ಅಂತಂದ್ರೆ ನಾವು ಯೋಚನೆ ಮಾಡುವಂತಹ ಒಂದು ಜ್ಞಾನ. ಅಂದ್ರೆ ಜ್ಞಾನ ಅಂತ ಅಂದ್ರೆ ಕೆಲವರಿಗೆ ಒಂದು ಒಳ್ಳೆಯ ರೀತಿಗಳು ಯೋಚನೆ ಬರ್ತಾ ಇರುತ್ತೆ, ಕೆಲವರಿಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಓಕೆನಾ, ನಾವಿಲ್ಲಿ ಒಂದು ಯೋಚನಾ ಒಂದು ಶಕ್ತಿ ಅಂತ ತಿಳ್ಕೊಳ್ಬೇಕು. ಕಾಗ್ನಿಟಿವ್ ಅಂತಂದ್ರೆ ನಮ್ಮ ಒಂದು ಯೋಚನಾ ಶಕ್ತಿ, ಆಲೋಚನೆಗಳು, ನಾವು ಥಿಂಕ್ ಮಾಡುವ ರೀತಿ, ಇದೆಲ್ಲವೂ ಕೂಡ ಕಾಗ್ನಿಟಿವ್ ಅಂತ ಹೇಳ್ಬೋದು. ಕಾಗ್ನಿಟಿವ್ ಡಿಸೋನೆನ್ಸ್ ಅಂತಂದ್ರೇನು? ವೈರುಧ್ಯ ಅಂತಂದ್ರೆ ಏನು? ನಮ್ಮ ಒಂದು ಯೋಚನೆಗಳಲ್ಲೇನೆ ಒಂದು ಹೋರಾಟ ಶುರು ಆಗ್ಬಿಡುತ್ತೆ. ನಾವ್ ಏನೇನ್ ಯೋಚನೆ ಮಾಡ್ತಿರ್ತೀವಿ ಅದರಲ್ಲೇನೆ ಒಂದು ಹೋರಾಟ, ವಾರ್ಫೇರ್, ಸ್ಪಿರಿಚುವಲ್ ವಾರ್ಫೇರ್ ನೀವು ಕೇಳಿದಿರಿ ಅಲ್ವಾ, ಅದೇ ರೀತಿ ಸೈಕಾಲಜಿಕಲ್ ವಾರ್ಫೇರ್. ಸ್ಪಿರಿಚುವಲ್ ವಾರ್ಫೇರ್ ಅಂತಂದ್ರೇನು? ನಾವು ಒಂದು ನಮ್ಮ ಒಂದು ಆತ್ಮ ಹೋರಾಡ್ತಾ ಇರುತ್ತೆ, ಕಿರ್ಚಾಡ್ತಾ ಇರುತ್ತೆ. ಅದು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ಈ ಒಂದು ಸೈಕಾಲಜಿಕಲ್ ವಾರ್ಫೇರ್ ಅಂತಂದ್ರೆ ಭಾವನಾತ್ಮಕವಾಗಿ, ಮಾನಸಿಕವಾಗಿ ನೀವು ನಿಮ್ಮ ಮನಸ್ಸೊಳಗಡೆನೆ ಒಂದು ಹೋರಾಟ ಮಾಡ್ತಾ ಇರ್ತೀರಾ. ಮಾನಸಿಕವಾಗಿ ತುಂಬಾ ತೊಳಲಾಟಗಳು ನಿಮ್ಮಲ್ಲಿ ಇರುತ್ತೆ. ಇದಕ್ಕೇನಂತೀವಿ? ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಹೇಳ್ತೀವಿ. ಓಕೆನಾ. ಹಾಗಾಗಿ ವಾಟ್ ಈಸ್ ಕಾಗ್ನಿಟಿವ್ ಡಿಸೋನೆನ್ಸ್? ನಿನ್ನ ಒಂದು ಮೈಂಡ್ ಮತ್ತೆ ನಿನ್ನ ಒಂದು ಹೃದಯ ಎರಡು ವಿರುದ್ಧ ದಿಕ್ಕಿನಲ್ಲಿ ಎಳೆಯೋ ಒಂದು ಕ್ಷಣ, ಟಗ್ ಆಫ್ ವಾರ್ ತರ. ಮೈಂಡ್ ಒಂದ್ ಕಡೆ ಎಳಿತಾ ಇರುತ್ತೆ, ನಿಮ್ಮ ಒಂದು ಹಾರ್ಟ್ ಒಂದ್ ಕಡೆ ಎಳಿತಾ ಇರುತ್ತೆ. ಆಯ್ತಾ? ನಿಮ್ಮ ಒಂದು ಜೀವನದಲ್ಲಿ ಒಂದು ವ್ಯಕ್ತಿ ಇರ್ತಾರೆ, ಅವರು ನಿಮ್ಮ ಜೊತೆ ಇರ್ಬೇಕು ಅಂತ ನಿಮ್ಮ ಹಾರ್ಟ್ ಹೇಳ್ತಾ ಇರುತ್ತೆ. ಆದ್ರೆ ನಿಮ್ಮ ಮೈಂಡ್ ಏನ್ ಹೇಳ್ತಾ ಇರುತ್ತೆ? ಇಲ್ಲ, ಬೇಡ, ಸಾಕು, ಇನ್ನ ಇವರ ಸಹವಾಸ ಸಾಕು ಅನ್ನೋ ರೀತಿ ನಿಮ್ಮ ಒಂದು ಮೈಂಡ್ ಹೇಳ್ತಾ ಇರುತ್ತೆ. ಆದ್ರೆ ನಿಮ್ಮ ಹೃದಯ ಕೇಳೋದಿಲ್ಲ, ಇಲ್ಲ ನೋಡೋಣ, ಇನ್ನೊಂದ್ ಸ್ವಲ್ಪ ದಿವಸ ಸರಿ ಹೋಗ್ಬೋದು ಎಲ್ಲ ಅಂತ ಹೇಳ್ತಾ ಇರುತ್ತೆ. ಓಕೆನಾ. ಈ ರೀತಿ ಯುವರ್ ಬಿಲೀಫ್ಸ್, ವ್ಯಾಲ್ಯೂಸ್ ಅಂಡ್ ಎಮೋಷನ್ಸ್ ಗೆಟ್ ಇನ್ ಟು ಅ ಸೈಲೆಂಟ್ ವಾರ್. ನಿಮ್ಮ ಒಂದು ಬಿಲೀಫ್ಸ್ ಅಂದ್ರೆ ನಿಮ್ಮ ಒಂದು ನಂಬಿಕೆಗಳು, ಮತ್ತೆ ನಿಮ್ಮ ಒಂದು ಎಮೋಷನ್ಸ್, ನಿಮ್ಮ ಒಂದು ಭಾವನೆಗಳು, ಇದೆಲ್ಲವೂ ಕೂಡ ಮೌನವಾಗಿ ಒಂದು ಹೋರಾಟವೇ ನಡೆಸ್ತಾ ಇರುತ್ತೆ. ಈ ಒಂದು ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಹೇಳ್ಬೋದು ನಾವು. ನೀನು ಬಯಸೋದು ಲವ್ ಅಂಡ್ ಸೇಫ್ಟಿ, ಅಂದ್ರೆ ನೀನ್ ಏನ್ ಇಷ್ಟಪಡ್ತೀಯ ಜೀವನದಲ್ಲಿ? ಪ್ರೀತಿ ಮತ್ತು ಒಂದು ರಕ್ಷಣೆ, ಇದನ್ನ ಇಷ್ಟಪಡ್ತಾರೆ ಅಲ್ವಾ. ಪ್ರತಿಯೊಂದು ಮನುಷ್ಯ ಕೂಡ ಇದು ಒಂದು ಬಯಸುವಂತದ್ದೇ. ಏನು? ಎಲ್ರಿಗೂ ಒಂದು ಪ್ರೀತಿ ಅನ್ನೋದು ಬೇಕು, ಒಂದು ರಕ್ಷಣೆ ಅನ್ನೋದು ಬೇಕು ಅಲ್ವಾ. ಹಾಗಾಗಿ ಈ ಒಂದು ಪ್ರೀತಿ ಮತ್ತು ರಕ್ಷಣೆನ ನಾವು ಬಯಸ್ತಾ ಇರ್ತೀವಿ. ಆದ್ರೆ ನಿನ್ನ ಒಂದು ಅನುಭವ ಏನಿರುತ್ತೆ, ನಿಮ್ಗೆ ಯಾವ ರೀತಿ ಅನುಭವ ಆಗುತ್ತೆ? ಬರೀ ನೋವು ಮತ್ತೆ ಭಯ, ಇದ್ರಲ್ಲೇ ನಾವು ಮುಳುಗೋಗ್ಬಿಟ್ಟಿರ್ತೀವಿ. ನಾವು ಬಯಸೋದು ಪ್ರೀತಿ ಮತ್ತೆ ರಕ್ಷಣೆ, ಆದ್ರೆ ನಮ್ಗೆ ಸಿಗ್ತಾ ಇರೋದು ನೋವು ಮತ್ತೆ ಭಯದ ಒಂದು ವಾತಾವರಣ ಅಂತಾನೆ ಹೇಳ್ಬೋದು ಅಲ್ವಾ. ಸೊ ಆಗ ಏನಾಗುತ್ತೆ? ಈ ಒಂದು ಕಾಗ್ನಿಟಿವ್ ಡಿಸೋನೆನ್ಸ್ ಅಂದ್ರೆ ಇವತ್ತು ಮಾನಸಿಕ ಹೋರಾಟ
ಜ್ಞಾನಾತ್ಮಕ ಹೋರಾಟ, ಜ್ಞಾನಾತ್ಮಕ ವೈರುಧ್ಯ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಬ್ರೈನ್ ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ, ನಮ್ಮ ಒಂದು ಹಾರ್ಟ್ ಯಾವ ರೀತಿ ಹೇಳ್ತಾ ಇರುತ್ತೆ. ಸೊ ಇದೆರಡರ ಮಧ್ಯೆ ಕೂಡ ಒಂದು ಘರ್ಷಣೆ, ಒಂದು ವಾರ್ಫೇರ್ ಅನ್ನೋದು ಶುರುವಾಗುತ್ತೆ. ಡಿಸೋನೆನ್ಸ್, ವೈರುಧ್ಯ ಅನ್ನೋದು ಶುರುವಾಗುತ್ತೆ. ದಿಸ್ ಇನ್ನರ್ ಟಗ್ ಆಫ್ ವಾರ್, ಈ ಒಂದು ಒಳಗಿನ ಟಗ್ ಆಫ್ ವಾರ್ ಅಂದ್ರೆ ಈ ಒಂದು ಘರ್ಷಣೆ, ಈ ಒಂದು ಕಿತ್ತಾಟ ಇದೆಯಲ್ವಾ, ದಿಸ್ ಟಗ್ ಆಫ್ ವಾರ್ ಎಕ್ಸಾಸ್ಟ್ ಯುವರ್ ಸೋಲ್. ಈ ಒಂದು ಟಗ್ ಆಫ್ ವಾರ್ ಏನಿರುತ್ತೆ, ಈ ಒಂದು ಘರ್ಷಣೆ, ಮಾನಸಿಕವಾದ ಕಿತ್ತಾಟ ಏನಿರುತ್ತೆ ನಿಮ್ಮ ಮನಸ್ಸಿನ ಒಳಗಡೆ, ಇದು ಏನ್ ಮಾಡುತ್ತೆ, ನಿಮ್ಮ ಒಂದು ಆತ್ಮವನ್ನ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ, ಆತ್ಮಕ್ಕೆ ಸಾಕಾಗಿ ಹೋಗ್ಬಿಡುತ್ತೆ. ಎಕ್ಸಾಸ್ಟ್ ಯುವರ್ ಸೋಲ್, ನಿಮ್ಮ ಆತ್ಮವನ್ನ ಕುಗ್ಗಿಸಿ ಬಿಡುತ್ತೆ ಇಂತಹ ಒಂದು ಏನು ಮಾನಸಿಕವಾದಂತಹ ತೊಳಲಾಟ. ಓಕೆನಾ. ಯು ಸ್ಟಾರ್ಟ್ ಡೌಟಿಂಗ್ ಯುವರ್ ಓನ್ ಪರ್ಸೆಪ್ಷನ್. ಪರ್ಸೆಪ್ಷನ್ ಅಂತ ಅಂದ್ರೇನು, ನೀವು ಯಾವ ರೀತಿ ಯೋಚನೆ ಮಾಡ್ತೀರಿ, ನೀವು ಯಾವ ರೀತಿ ಅನ್ಕೊಳ್ತೀರಿ, ನೀವು ಯಾವ ರೀತಿ ನಂಬಿಕೆ ಇಟ್ಕೊಂಡಿರ್ತೀರಿ, ಅದನ್ನೇ ಒಂದು ಡೌಟ್ ಪಡುವ ರೀತಿಯಲ್ಲಿ ಈ ಒಂದು ಆಲೋಚನೆಗಳು ಮಾಡ್ಬಿಡುತ್ತೆ. ಈ ಒಂದು ಕಾಗ್ನಿಟಿವ್ ಡಿಸೋನೆನ್ಸ್ ನಿಮ್ಗೆ ನಿಮ್ಮನ್ನೇ ಡೌಟ್ ಮಾಡುವ ರೀತಿನಲ್ಲಿ ಮಾಡ್ಬಿಡತ್ತೆ. ಓಕೆನಾ. ಸೊ ಯು ಸ್ಟಾರ್ಟ್ ಡೌಟಿಂಗ್ ಯುವರ್ ಓನ್ ಪರ್ಸೆಪ್ಷನ್. ನಿಮ್ಮ ಅನಿಸಿಕೆಗಳನ್ನೇ ನೀವು ಡೌಟ್ ಪಡೋದಕ್ಕೆ ಶುರು ಮಾಡ್ತೀರಾ. ನಿಮ್ ಬಗ್ಗೆ ನೀವೇ ಸಂಶಯ ಪಡುವ ರೀತಿನಲ್ಲಿ ನಿಮ್ಗೆ ಆ ರೀತಿ ಒಂದು ಭಾವನೆಗಳು ಬಂದು ಬಿಡುತ್ತೆ ಅಲ್ವಾ. ಏನು ನಂದೇ ತಪ್ಪ, ನಾನೇ ಸರಿಗೆ ನಡ್ಕೊಳ್ತಾ ಇಲ್ವಾ, ನಾನು ಇಷ್ಟು ಒಳ್ಳೆ ರೀತಿನಲ್ಲಿ ಇದ್ರು ಯಾಕೆ ಈ ರೀತಿ ನಂಗೆ ನೋವಾಗ್ತಾ ಇದೆ ಅಂತ ಸೆಲ್ಫ್ ಡೌಟ್. ಅಂದ್ರೆ ಅವಾಗ ನಿಮ್ಗೆ ಆತ್ಮಾಭಿಮಾನ ಕಮ್ಮಿ ಆಗುವ ರೀತಿನಲ್ಲಿ ಆಗ್ಬಿಡುತ್ತೆ. ಓಕೆನಾ. ದಟ್ಸ್ ಎಕ್ಸಾಕ್ಟ್ಲಿ ಹೌ ಟ್ರಾಮಾ ಬಾಂಡ್ ಹೋಲ್ಡ್ಸ್ ಯು ಕ್ಯಾಪ್ಟಿವ್. ಇದೇ ಒಂದು ರೀತಿನಲ್ಲಿ ಈ ಒಂದು ಏನು ಮೆಥಡ್ ಏನು ನಿಮ್ಮ ಲೈಫ್ ಅಲ್ಲಿ ಆಗ್ತಾ ಇದೆ, ಈ ರೀತಿ ಒಂದು ಕ್ಷಣಗಳು ನಿಮ್ಮ ಲೈಫ್ ಅಲ್ಲಿ ಆಗ್ತಾ ಇದೆ ಅಂತಂದ್ರೆ ದಟ್ ಈಸ್ ಎಕ್ಸಾಕ್ಟ್ಲಿ ಹೌ ಟ್ರಾಮಾ ಬಾಂಡ್ ಹೋಲ್ಡ್ಸ್ ಯು ಕ್ಯಾಪ್ಟಿವ್. ಈ ಒಂದು ಟ್ರಾಮಾ ಬಾಂಡ್ ಅನ್ನೋದು ನಿಮ್ಮನ್ನ ಹಿಡಿದು ಇಟ್ಕೊಂಡು ಬಿಟ್ಟಿರುತ್ತೆ ಆಯ್ತಾ. ಅದು ನಿಜವಾದ ಪ್ರೀತಿ ಅಲ್ಲ, ಅದು ನೋವಿನ ಒಂದು ಬಂಧ. ಕಳೆದ ವಿಡಿಯೋನಲ್ಲಿ ನಾವು ನೋಡಿದ್ವಿ ನೋವಿನ ಬಂಧ, ಟ್ರಾಮಾ ಬಾಂಡ್ ಅಂದ್ರೆ ಏನು ಅಂತ ಅನ್ಬಿಟ್ಟು. ಹಾಗಾಗಿ ಇವತ್ತಿನ ವಿಡಿಯೋ ಕೂಡ ತುಂಬಾನೇ ಇಂಪಾರ್ಟೆಂಟ್ ನಿಮ್ಗೆ, ಯಾಕಂದ್ರೆ ಈ ಒಂದು ನೋವಿನ ಬಂಧ ಈ ರೀತಿ ಆದಾಗ ಏನೇನೋ ಒಂದು ತೊಳಲಾಟಗಳು ಮನ್ಸಲ್ಲಿ ಆಗತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನಿಮ್ಗೆ ಒಂದು ಹಂತದಲ್ಲಿ ಈ ಒಂದು ಕಾಗ್ನಿಟಿವ್ ಡಿಸೋನೆನ್ಸ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಗಿದೆ ಅಲ್ವಾ ಸ್ನೇಹಿತರೆ. ಇನ್ನು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಮುಂಬರುವ ವಿಡಿಯೋಸ್ ಗಳನ್ನ ಚೆಕ್ ಮಾಡ್ತಾ ಹೋಗಿ. ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಗೆ ಅರ್ಥ ಆಗುವ ರೀತಿನಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಈ ಒಂದು ಹೀಲಿಂಗ್ ಜರ್ನಿನ ಕಂಟಿನ್ಯೂ ಮಾಡಿ, ಯಾವತ್ತೂ ಕೂಡ ಧೃತಿಗೆಡಬೇಡಿ. ಸೊ ಲೆಟ್ಸ್ ಕೀಪ್ ಗೋಯಿಂಗ್. ಓಕೆನಾ. ಸೊ ಎರಡನೇದಾಗಿ ನಾವು ಹೌ ಇಟ್ ಕನೆಕ್ಟ್ಸ್ ಟು ನಾರ್ಸಿಸಿಸ್ಟಿಕ್ ಅಬ್ಯೂಸ್. ಈ ಒಂದು ಕಾಗ್ನಿಟಿವ್ ಡಿಸೋನೆನ್ಸ್ ಅನ್ನೋದು ಈ ನಾರ್ಸಿಸಿಸ್ಟಿಕ್ ಅಬ್ಯೂಸ್ಗೆ ಹೇಗೆ ಕನೆಕ್ಟ್ ಆಗುತ್ತೆ, ಈ ಒಂದು ವಿಷಕಾರಿ ಒಂದು ಸಂಬಂಧಗಳಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ನಾರ್ಸಿಸಿಸ್ಟ್ಸ್ ಕ್ರಿಯೇಟ್ ಕನ್ಫ್ಯೂಷನ್ ಆನ್ ಪರ್ಪಸ್. ಬೇಕಂತ, ಪರ್ಪಸ್ ಅಂದ್ರೆ ಏನು, ಒಂದು ಉದ್ದೇಶ ಪೂರಿತವಾಗಿ ಇವರು ನಾರ್ಸಿಸಿಸ್ಟ್ಗಳು ಏನ್ ಮಾಡ್ತಾರೆ, ನಿಮ್ಮ ಒಂದು ಮೈಂಡ್ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಓಕೆನಾ. ಸೊ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ಸರ್ವೈವರ್ಸ್ ಬಗ್ಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಸರ್ವೈವರ್ಸ್ ಅಂತಂದ್ರೆ ಯಾರು ನಾರ್ಸಿಸಿಸ್ಟಿಕ್ ಅಬ್ಯೂಸ್ಗೆ ಒಳಗಾಗಿರ್ತಾರೆ ಆಯ್ತಾ, ಅವರು ಕೂಡ ನಾರ್ಸಿಸಿಸ್ಟಿಕ್ ಟ್ರೈಟ್ಸ್ ಹೊತ್ಕೊಂಡಿರೋ ಚಾನ್ಸ್ ಇರುತ್ತೆ. ಆದ್ರೆ ಈ ಒಂದು ಎಂಪತ್ಗಳಲ್ಲಿ ನಾರ್ಸಿಸಿಸ್ಟಿಕ್ ಟ್ರೈಟ್ಸ್ ಬಂದಿರೋದಿಲ್ಲ, ಬದಲಿಗೆ ಒಂದು ಅನುಕಂಪದ ಭಾವಗಳೇ ಜಾಸ್ತಿ ಬಂದಿರುತ್ತೆ. ಆದ್ರೆ ಅವರೇ ಜಾಸ್ತಿ ನೋವು ಅನುಭವಿಸ್ತಾ ಇರ್ತಾರೆ. ಅಂತಹ ಒಂದು ಸರ್ವೈವರ್ಸ್ ನಾನು ಮೈಂಡ್ ಅಲ್ಲಿ ಇಟ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾ ಇದೀನಿ. ಜೊತೆಗೆ ನಿಮ್ಮಲ್ಲಿ ಏನಾದ್ರು ಹೆಚ್ಚಿನ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಇದ್ರೂ ಕೂಡ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೀವು ಕೂಡ ಒಂದು ರೀತಿ ಸರ್ವೈವರ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ದೃಷ್ಟಿನಲ್ಲಿ ನೀವು ವಿಡಿಯೋನ ನೋಡ್ಬೇಕಾಗತ್ತೆ. ಓಕೆನಾ. ಸೊ ನಾರ್ಸಿಸಿಸ್ಟ್ ಕ್ರಿಯೇಟ್ ಕನ್ಫ್ಯೂಷನ್ ಆನ್ ಪರ್ಪಸ್. ನಾರ್ಸಿಸಿಸ್ಟ್ ಗಳು ಏನ್ ಮಾಡ್ತಾರೆ, ಅವರಲ್ಲಿರುವಂತಹ ವಿಷಕಾರಿ ಒಂದು ಏನು ಸ್ವಭಾವಗಳು, ನಾರ್ಸಿಸಿಸ್ಟಿಕ್ ಟ್ರೇಟ್ಸ್, ಗುಣಲಕ್ಷಣಗಳು, ಅದನ್ನ ಯೂಸ್ ಮಾಡಿಕೊಂಡು ಅವರು ಬೇಕಂತ ಅವರು ಉದ್ದೇಶಪೂರಿತವಾಗಿ ಏನ್ ಮಾಡ್ತಾರೆ, ನಿಮ್ಮಲ್ಲಿ ಒಂದು ಕನ್ಫ್ಯೂಷನ್, ಒಂದು ಗೊಂದಲವನ್ನ ಸೃಷ್ಟಿ ಮಾಡ್ಬಿಡ್ತಾರೆ. ಯಾವುದೇ ಒಂದು ಕ್ಲಾರಿಟಿ ಅನ್ನೋದು ನಿಮ್ಗೆ ಸಿಗೋದಿಲ್ಲ. ನಿಜವಾಗ್ಲೂ ಅವ್ರು ನಿಮ್ಮನ್ನ ಇಷ್ಟಪಡ್ತಾ ಇದಾರಾ, ಅಥವಾ ಪ್ರೀತಿ ಮಾಡ್ತಾ ಇದಾರಾ, ಅಥವಾ ಕಾಳಜಿ ಮಾಡ್ತಾ ಇದಾರಾ ನಿಮ್ಮ ಸಂಬಂಧಿಕರು, ಅಥವಾ ನಿಮ್ಮ ಒಂದು ಹೆತ್ತ ತಾಯಿ ಅಥವಾ ಹೆತ್ತ ತಂದೆನೋ, ಅಥವಾ ಸಹೋದರ ಸಹೋದರಿನೋ, ಗಂಡನೋ ಹೆಂಡತಿನೋ, ಯಾರೇ ಆಗಿರ್ಬೋದು, ಅವ್ರಿಗೆ ನಿಮ್ಗೆ ನಿಜವಾಗ್ಲೂ ಕಾಳಜಿ ಮಾಡ್ತಾ ಇದಾರಾ ಅನ್ನೋದು ನಿಮ್ಗೆ ಒಂದು ರೀತಿ ಡೌಟ್ ಕ್ರಿಯೇಟ್ ಆಗ್ಬಿಡುತ್ತೆ, ಒಂದು ಕನ್ಫ್ಯೂಷನ್ ಅನ್ನೋದು ಕ್ರಿಯೇಟ್ ಆಗ್ಬಿಡುತ್ತೆ. ಒಂದು ಯಾವುದೇ ರೀತಿಯಾದಂತಹ ಒಂದು ಕ್ಲಾರಿಟಿನೇ ಸಿಗೋದಿಲ್ಲ, ಒಂದು ವಿವರಣೆ ಅನ್ನೋದೇ ನಿಮ್ ತಲೆಗೆ ಬರೋದಿಲ್ಲ. ಓಕೆನಾ. ಒಮ್ಮೆ ಪ್ರೀತಿ ತೋರಿಸ್ತಾರೆ ಅವರು, ಒಂದ್ಸತಿ ಪ್ರೀತಿ ತೋರಿಸ್ತಾರೆ, ಮತ್ತೊಮ್ಮೆ ನೋವು ಕೊಡ್ತಾರೆ ಆಯ್ತಾ. ಫಸ್ಟ್ ನಿಮ್ಗೆ ಒಳ್ಳೆ ರೀತಿ ಪ್ರೀತಿ ತೋರಿಸ್ತಾರೆ, ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ನೋವು ಕೊಡ್ತಾರೆ. ಈ ರೀತಿ ಒಂದು ಸ್ವಭಾವ ಅವಾಗ ನಿಮ್ಗೆ ಏನಾಗುತ್ತೆ, ನಿಮ್ಗೆ ನಿಮ್ಮ ಮೇಲೆ ಡೌಟ್ ಬರುವ ರೀತಿಯಲ್ಲಿ, ಆತ್ಮಾಭಿಮಾನ ಕಮ್ಮಿ ಆಗುವ ರೀತಿನಲ್ಲಿ ಆಗ್ಬಿಡತ್ತೆ. ದೇ ಗಿವ್ ಯು ಅಫೆಕ್ಷನ್, ಅಟ್ ದ ಸೇಮ್ ಟೈಮ್ ದೇ ಗಿವ್ ಯು ಪೇನ್. ಅಫೆಕ್ಷನ್ ಅಂದ್ರೇನು, ಪ್ರೀತಿ ಕೊಡ್ತಾರೆ, ಆದ್ರೆ ನೋವು ಕೂಡ ಕೊಡ್ತಾರೆ. ಒಂದು ಒಳ್ಳೆಯ ಮಾತುಗಳನ್ನ ಆಡೋದಾಗಿರ್ಬೋದು, ಅಥವಾ
ನಿಮ್ಗೆ ಒಂದು ಆಸೆಯನ್ನ ಹುಟ್ಟಿಸುವಂತದ್ದಾಗಿರ್ಬೋದು. ಈ ರೀತಿ ಎಲ್ಲವೂ ಕೂಡ ಒಳ್ಳೆ ಒಂದು ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಇಮಿಡಿಯೇಟ್ ನಿಮ್ಗೆ ನೋವು ಕೊಡುವ ರೀತಿಯಲ್ಲಿ, ನಿಮ್ಗೆ ತುಂಬಾ ಒಂದ್ ರೀತಿ ಸಿಟ್ಟು ಬರುವ ರೀತಿಯಲ್ಲಿ, ಒಂದ್ ರೀತಿ ಮಾನಸಿಕವಾಗಿ ತೊಳಲಾಟ ಆಗುವ ರೀತಿಯಲ್ಲಿ ಕೂಡ ಮಾಡ್ಬಿಡ್ತಾರೆ ಇಂಥವ್ರು. ಇನ್ ದ ಸೇಮ್ ಬ್ರೆತ್, ಅಂದ್ರೆ ಅದೇ ಒಂದು ಉಸಿರಾಡ್ತಿರುವಂತ ಜನರೇ, ಯಾರು ಬೇರೆಯವರಲ್ಲ, ಯಾರು ನಿಮ್ಗೆ ಪ್ರೀತಿ ಮಾಡ್ತಿರ್ತಾರೋ ಅವರೇ ನಿಮ್ಗೆ ನೋವನ್ನು ಕೂಡ ಕೊಡ್ತಾ ಇರ್ತಾರೆ ಹೆಚ್ಚಾಗಿ. ಓಕೆನಾ? ಸೊ ಯೋರ್ ಬ್ರೈನ್ ಸ್ಟಾರ್ಟ್ಸ್ ಕ್ರೇವಿಂಗ್ ದಿ ಮೊಮೆಂಟ್ಸ್ ಆಫ್ ಲವ್ ಅಮಿಡ್ಸ್ಟ್ ಪೇನ್. ಅಮಿಡ್ಸ್ಟ್ ಪೇನ್ ಅಂತಂದ್ರೇನು? ನೋವಿನ ಒಂದು ಮಧ್ಯದಲ್ಲೂ ಕೂಡ, ಅಮಿಡ್ಸ್ಟ್, AMIDST, ಓಕೆನಾ? ಅಮಿಡ್ಸ್ಟ್ ಪೇನ್ ಅಂದ್ರೆ ಈ ಒಂದು ನೋವುಗಳ ಮಧ್ಯೆ ಕೂಡ ನೀವು ಅವರನ್ನೇ ಒಂದು ಆಯ್ಕೆ ಮಾಡ್ಕೊಳ್ಳೋ ರೀತಿನಲ್ಲಿ ಯಾಕಾಗತ್ತೆ ಅಂತಂದ್ರೆ, ನಿಮ್ಮ ಒಂದು ಬ್ರೈನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ, ಕೆಲವೊಮ್ಮೆ ಅವ್ರೇನು ಪ್ರೀತಿ ತೋರಿಸಿರ್ತಾರಲ್ವಾ, ಅದನ್ನ ಮಾತ್ರ ನೆನ್ಪಿಟ್ಕೊಂಡು ಆ ಒಂದು ಭಾವನೆಗಳು, ಆ ಒಂದು ಸನ್ನಿವೇಶಗಳನ್ನ ಕ್ರೇವ್ ಮಾಡುತ್ತೆ. ಮತ್ತೆ ಅದೇ ರೀತಿ ನಾವು ಇರ್ಬೇಕು, ನಾವು ಮತ್ತೆ ಆ ಒಂದು ಒಳ್ಳೆ ದಿನಗಳನ್ನ ಕಾಣಬೇಕು ಅಂತ ಅನ್ಬಿಟ್ಟು ಏನ್ ಮಾಡುತ್ತೆ, ಅದೇ ಒಂದು ಹಾದಿನಲ್ಲಿ ನಿಮ್ಮ ಒಂದು ಬ್ರೈನು ಹೋಗ್ತಾ ಇರುತ್ತೆ. ಆ ಒಂದು ನೋವುಗಳ ಮಧ್ಯೆ ಕೂಡ ನೀವು ಅವರನ್ನೇ ಆಯ್ಕೆ ಮಾಡುವ ರೀತಿನಲ್ಲಿ ನಿಮ್ಮ ಒಂದು ಬ್ರೈನು ವರ್ಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಓಕೆನಾ? ದಾಟ್ಸ್ ವೈ ವಿಕ್ಟಿಮ್ಸ್ ಆಫನ್ ಸೇ, ಅದಕ್ಕೋಸ್ಕರನೇ ಈ ಒಂದು ವಿಕ್ಟಿಮ್ಸ್ ಅಥವಾ ಸರ್ವೈವರ್ಸ್ ಯಾರಿರ್ತಾರೆ, ಎಂಪತ್ಗಳು ಯಾರಿರ್ತಾರೆ, ತುಂಬಾ ಒಂದು ನೋವನ್ನ ಅನುಭವಿಸ್ತಾ ಇರ್ತಾರೆ, ತುಂಬಾ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಯಾರೆಲ್ಲ ಬಳಲ್ತಾ ಇರ್ತಾರೆ, ಬಳಲಿರ್ತಾರೆ, ಇಂಥವ್ರೆಲ್ಲರ ಬಾಯಲ್ಲಿ ಕೂಡ ಯಾವಾಗ್ಲೂ ಬರುವಂತದ್ದು ಏನು ಅಂತಂದ್ರೆ, ನನಗ್ ಗೊತ್ತು ಅವ್ರು ನನ್ಗೆ ಹರ್ಟ್ ಮಾಡ್ತಾರೆ ಅಂತ ನನಗ್ ಗೊತ್ತಿದೆ, ಆದ್ರೂ ಕೂಡ ನಾನು ಅವರನ್ನೇ ಆಯ್ಕೆ ಮಾಡ್ತೀನಿ, ಆದ್ರೂ ಕೂಡ ನಾನು ಅವರನ್ನೇ ಪ್ರೀತಿಸ್ತೀನಿ. ಐ ನೋ ದೇ ಲವ್ ಮೀ, ಐ ನೋ ದೇ ಹರ್ಟ್ ಮೀ. ಅವ್ರು ನಂಗೆ ನೋವು ಕೊಡ್ತಾರೆ ಅಂತ ಗೊತ್ತು, ಐ ನೋ ದೇ ಹರ್ಟ್ ಮೀ, ಬಟ್ ಐ ಸ್ಟಿಲ್ ಲವ್ ದೆಮ್. ಆದ್ರೆ ನಾನು ಅವ್ರನ್ನ ಇನ್ನೂ ಕೂಡ ಪ್ರೀತಿಸ್ತಾ ಇದೀನಿ, ಅವ್ರನ್ನ ಇನ್ನೂ ಕೂಡ ನಾನು ಇಷ್ಟಪಡ್ತಾ ಇದ್ದೀನಿ. ಅವರು ನನ್ನ ತಂದೆ, ಅಥವಾ ಅವರು ನನ್ನ ತಾಯಿ, ಹಾಗಾಗಿ ನಾನು ಅವರನ್ನ ಪ್ರೀತಿಸ್ತಾ ಇದೀನಿ, ಇನ್ನೂ ಅವ್ರನ್ನ ಇಷ್ಟಪಡ್ತೀನಿ. ಅಥವಾ ನನ್ನ ಗಂಡ ಆಗಿರ್ಬೋದು, ಅಥವಾ ನನ್ನ ಹೆಂಡತಿ ಆಗಿರ್ಬೋದು, ಯಾರೇ ಆಗಿರ್ಬೋದು ನಿಮ್ಮ ಲೈಫಲ್ಲಿ, ಇನ್ನೂ ನಾನು ಅವರನ್ನ ಇಷ್ಟಪಡ್ತೀನಿ ಅಂತ ನಿಮ್ಮ ಒಂದು ಮನ್ಸು ಹೇಳುತ್ತೆ. ನೀವ್ ಎಲ್ರಿಗೂ ಅದನ್ನೇ ಹೇಳ್ಕೊಂಡ್ ಬರ್ತೀರಿ, ಆಯ್ತಾ? ಆದ್ರೆ ಏನಾಗುತ್ತೆ, ಅವರು ನಿಮ್ಗೆ ನೋವು ಕೊಡ್ತಾನೆ ಇರ್ತಾರೆ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ. ಸೊ ಇದೆಲ್ಲವೂ ಕೂಡ ಒಂದು ನೀವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ಜನ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ಏನ್ ಆಗ್ತಾ ಇದೆ ನಮ್ಮ ಲೈಫ್ ಅಲ್ಲಿ ಅನ್ನೋದೇ ಗೊತ್ತಾಗಲ್ಲ. ಆಗೇನಾಗುತ್ತೆ, ಮಾನಸಿಕ ಆರೋಗ್ಯ ತುಂಬಾನೇ ಹದಗೆಟ್ಟು ಮಾತ್ರೆಗಳೆಲ್ಲ ತಗೊಳ್ಳುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬಿಡುತ್ತೆ. ಒಂದು ಮಾನಸಿಕ ಅನಾರೋಗ್ಯ ಜಾಸ್ತಿ ಆಗ್ಬಿಡುತ್ತೆ. ದೈಹಿಕ ಆರೋಗ್ಯ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅಲ್ವಾ? ಹಾಗಾಗಿ ಹುಚ್ಚುರಾಸ್ಪತ್ರೆಗೆ ಹೋಗುವಂತ ಪರಿಸ್ಥಿತಿ ಕೂಡ ಬರ್ಬೋದು ಈ ಒಂದು ಸರ್ವೈವರ್ಸ್ ಅಥವಾ ವಿಕ್ಟಿಮ್ಸ್ ಗಳಿಗೆ. ಹಾಗಾಗಿ ಎಲ್ಲ ಆ ರೀತಿ ಎಲ್ಲ ನೋವನ್ನ ಅನುಭವಿಸೋದಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಂಡು ಒಂದು ಗುರುತಿಸ್ಕೊಳ್ಬೇಕು ಏನಾಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಅನ್ನೋದನ್ನ. ಸೊ ಹಾಗಾಗಿ ಇದೆಲ್ಲ ನಾನು ಹೇಳೋ ಒಂದು ಪ್ರತಿಯೊಂದು ಮಾತು ಕೂಡ ನೀವು ಮನದಾಳದಲ್ಲಿ ಯೋಚನೆ ಮಾಡಿ ನೀವು ನೋಡ್ತಾ ಹೋದ್ರೆ ಸಾಕಷ್ಟು ಬದಲಾವಣೆಗಳೇ ನಿಮ್ಮ ಒಂದು ಲೈಫ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆನಾ? ಸೊ ಇಟ್ಸ್ ನಾಟ್ ಫೂಲಿಶ್ನೆಸ್, ಅಂದ್ರೆ ನೀವು ಫೂಲಿಶ್ ಅಲ್ಲ. ಅಂದ್ರೆ ಹೌದು ನನಗೆ ನೋವು ಕೊಡ್ತಾ ಇದಾರೆ ಆದ್ರೂ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳೋದು ಇಲ್ಲೊಂದು ಫೂಲಿಶ್ನೆಸ್ ಅಥವಾ ಹುಚ್ಚುತನನೋ ಅಥವಾ ಮೂರ್ಖತನನೋ ಅಲ್ಲ ಅದು. ಆದ್ರೆ ಅದು ಸೈಕಾಲಜಿಕಲ್ ಕಂಡೀಷನಿಂಗ್. ಅದು ಒಂದು ಮಾನಸಿಕವಾಗಿ ನಿಮ್ಮನ್ನ ಒಂದು ಕಂಡೀಷನ್ ಮಾಡಿ ಬೆಳೆಸಿರ್ತಾರೆ. ಕಂಡೀಷನಿಂಗ್ ಅಂತ ಅಂದ್ರೇನು? ಇವಾಗ ನಾವ್ ಏನಾದ್ರು ಒಂದು ಪೆಟ್ಟನ್ನ ಬೆಳೆಸುವಾಗ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನ ಒಂದು ಟ್ರೈನಿಂಗ್ ಕೊಟ್ಟು ಬೆಳೆಸ್ತೀವಿ ಅಲ್ವಾ, ಒಂದು ಕಂಡೀಷನಿಂಗ್ ಮಾಡಿ ಬೆಳೆಸ್ತೀವಿ. ಅದೇನಾದ್ರೂ ಒಂದು ನಾವ್ ಹೇಳಿದ ಕೆಲಸ ಮಾಡಿದಾಗ ಮಾತ್ರ ಅದಕ್ಕೆ ಪ್ರೀತಿ ತೋರಿಸುವಂತದ್ದು, ಕಂಡೀಷನ್ ಕೊಟ್ಟು ಪ್ರೀತಿ ತೋರಿಸುವಂತದ್ದು. ಈ ರೀತಿ ಈ ತರ ಒಂದು ಟಾಕ್ಸಿಕ್ ಸಂಬಂಧಗಳಲ್ಲಿ ಏನಾಗ್ಬಿಡುತ್ತೆ, ಸರ್ವೈವರ್ಸ್ ಗಳಿಗೆ ಅವರು ಯಾರು ತೊಂದರೆ ಕೊಡ್ತಾ ಇರ್ತಾರೆ, ಯಾರು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇರ್ತಾರೆ, ಅವರು ಕಂಡೀಷನಿಂಗ್ ಮಾಡಿ ಈ ಒಂದು ಬಂಧನವನ್ನ ಮಾಡಿರ್ತಾರೆ, ಕ್ಯಾಪ್ಟಿವೇಟ್ ಮಾಡಿರ್ತಾರೆ. ನಿಮ್ಮ ಒಂದು ಮೈಂಡ್ ನ ಕ್ಯಾಪ್ಟಿವೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಹಿಡಿದಿಟ್ಕೊಂಡ್ಬಿಟ್ಟಿರ್ತಾರೆ. ಓಕೆನಾ? ಇಟ್ ಇಸ್ ನಾಟ್ ಫೂಲಿಶ್ನೆಸ್, ನಿಮ್ಮ ಒಂದು ಮೂರ್ಖತನ ಅಲ್ಲ ಅದು. ಅವರು ಆ ರೀತಿ ನಿಮ್ಗೆ ಸೈಕಾಲಜಿಕಲ್ ಆಗಿ ಕಂಡೀಷನಿಂಗ್ ಮಾಡಿರ್ತಾರೆ ನಿಮ್ಗೆ. ಎವ್ರಿ ಅಪಾಲಜಿ ಅವರು ಯಾಕಂತಂದ್ರೆ ಅವ್ರು ಒಳ್ಳೆ ರೀತಿನೂ ನಡ್ಕೊಳ್ತಿರ್ತಾರೆ, ಆಯ್ತಾ? ಅದಕ್ಕಾಗಿ ನಿಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು. ಅವ್ರು ಕೇಳುವಂತ ಪ್ರತಿಯೊಂದು ಅಪಾಲಜಿ ಸಾರಿ ಅಂತ ಕೇಳ್ತಾರೆ. ಯಾರು ನಿಮ್ಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇರ್ತಾರೋ ಅವ್ರು ಸಾರಿಯನ್ನು ಕೇಳ್ತಾರೆ, ಅಪಾಲಜಿ ಕೇಳ್ತಾರೆ ನಿಮ್ಗೆ. ಆಗ ನೀವೇನ್ ಅನ್ಕೊಳ್ತೀರಿ, ಚೇಂಜ್ ಆಗ್ಬೋದೇನೋ, ಹೌದೇನೋ ಪಾಪ ಅಂತ ಅನ್ಸೋದಕ್ ಶುರು ಆಗ್ಬೋದು. ಎವ್ರಿ ಚೇಂಜ್ ಎವ್ರಿ ವರ್ಡ್ ದಟ್ ಐ ಚೇಂಜ್ ಅಂದ್ರೆ ಅವ್ರು ಪ್ರತಿ ಸತಿ ಹೇಳ್ತಾರೆ ಐ ಚೇಂಜ್, ನಾನ್ ಚೇಂಜ್ ಆಗ್ತೀನಿ ಅಂತ ಹೇಳ್ತಾರೆ, ಸಾರಿ ಅಂತ ಕೇಳ್ತಾರೆ. ಎವ್ರಿ ಹಗ್ ದೇ ಹರ್ಟ್ ಆಫ್ಟರ್ ದೇ ಹರ್ಟ್ ಅಂದ್ರೆ ನೋವು ಕೊಟ್ಟಾದ್ಮೇಲೆ ಒಂದು ಅಪ್ಪಿಗೆ ಕೊಡುವಂತದ್ದಾಗಿರ್ಬೋದು. ಕೆಲವರು ಒಂದೇ ಮನೆಯಲ್ಲಿ ನೀವೆಲ್ಲರೂ ಇದ್ರೆ ಅವರು ನೋವು ಕೊಡ್ತಾರೆ, ಜೊತೆಗೆ ನಿಮ್ಮನ್ನ ತಪ್ಕೊಂಡು ಸಮಾಧಾನ ಮಾಡುವಂತದ್ದು ಕೂಡ ಮಾಡಬಹುದು, ಆಯ್ತಾ? ಇಮಿಡಿಯೇಟ್ ಮತ್ತೆ ನೋವು ಕೊಡ್ಬೋದು. ಅದು ತುಂಬಾ ತಪ್ಪಾಗತ್ತೆ, ಅದು ನಿಜವಾದ ಪ್ರೀತಿ ಅಲ್ಲ. ಈಗ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ನಾನು ಯಾರ ಜೊತೆನೂ ಇಲ್ಲ, ನಾನು ಒಬ್ಳೆ ಬದುಕ್ತಾ ಇದ್ದೀನಿ.
ದೂರ ಇದ್ಕೊಂಡೇನೆ ನನಗೆ ನೋವು ಕೊಡ್ತಾ ಇದಾರೆ. ನನ್ ಎಷ್ಟು ಮಟ್ಟಕ್ಕೆ ನನ್ನ ಒಂದು ಎನರ್ಜಿನ ಅವ್ರು ಡ್ರೈನ್ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡಿ. ನನ್ನ ಒಂದು ಕುಟುಂಬದವರು, ಅದು ನನ್ನ ತಾಯಿ ಆಗಿರ್ಬೋದು, ನನ್ನ ಪ್ರೀತಿಸ್ತೀನಿ ಅಂತ ಬಂದ ಹುಡುಗ ಆಗಿರ್ಬೋದು ಅಲ್ವಾ, ಅಥವಾ ನನ್ನ ತಮ್ಮ. ನನ್ನ ತಮ್ಮನಿಂದ ನನ್ಗೇನು ತೊಂದರೆ ಆಗದೆ ಇದ್ರು, ಈಗ ನೋಡಿ ಮೊನ್ನೆ ಎಲ್ಲ ನಾನು ಹೇಳ್ದೆ ಅಲ್ವಾ, ಕೆಲವೊಂದು ಮಾತುಗಳು ನಾವೇನೂ ಮಾಡ್ಲಿಲ್ಲ ಅಂತ ಅಂದ್ರುನು ಕೆಲವೊಂದು ಮಾತುಗಳು ನಮ್ಗೆ ತುಂಬಾನೇ ನೋವು ಕೊಟ್ಬಿಡುತ್ತೆ. ಏನಪ್ಪಾ, ನಾವೇನು ಒಳ್ಳೆ ರೀತಿನಲ್ಲಿ ಇದ್ರು ತಪ್ಪ, ಅದೇ ಒಳ್ಳೆ ರೀತಿನೂ ಅವರು ಮಾತಾಡ್ತಾರೆ ಕೆಲವೊಮ್ಮೆ. ಹೀಗೆ ನಮ್ಗೆ ನೋವಾಗೋ ರೀತಿನೂ ಇರ್ತಾರೆ, ತುಂಬಾ ಒಂದು ಮಾನಸಿಕವಾಗಿ ಗಾಯ ಉಂಟು ಮಾಡೋ ರೀತಿನೂ ಮಾಡ್ಬಿಡ್ತಾರೆ ಅಲ್ವಾ. ದೂರ ಇದ್ಕೊಂಡೇ ನನ್ಗಿಷ್ಟು ಎಫೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ನಾನ್ ಆಕ್ಚುಲಿ ಒಂದು ಕುಟುಂಬದಲ್ಲಿ ಕೂಡ ನೋಡಿ ಸಾಕಷ್ಟು ಒಂದು ಟಾಕ್ಸಿಕ್ ಬಿಹೇವಿಯರ್ ಗಳನ್ನ ಅನುಭವಿಸಿ ಎಲ್ಲರಿಂದ ನಾನು ದೂರ ಇರ್ಬೇಕು ಈ ರೀತಿ ಅಂತ ನಾನು ಒಬ್ಳೆ ಬದುಕ್ತಾ ಇದ್ದೀನಿ. ಸೊ ದೂರ ಇದ್ರೂ ಕೂಡ ನನಗೆ ಮಾನಸಿಕವಾಗಿ ತೊಳಲಾಟಗಳನ್ನೇ ಕೊಟ್ಟಿದ್ದಾರೆ. ನನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿರೋರು ಕುಟುಂಬದವರು ಅಲ್ವಾ, ಅದು ತಾಯಿನೇ ಆಗಿರ್ಬೋದು ಅಲ್ವಾ. ನನ್ನ ತಾಯಿಯಿಂದ ಕೂಡ ನನಗೆ ತುಂಬಾನೇ ಮಾನಸಿಕ ತೊಳಲಾಟಗಳು ಆಗಿದೆ ಆಯ್ತಾ. ಜೊತೆಗೆ ಹಾಗಂತೇಳಿ ನಾನು ಅವ್ರನ್ನ ದ್ವೇಷ ಮಾಡ್ತಾ ಇಲ್ಲ, ಒಳ್ಳೆ ರೀತಿನಲ್ಲೇ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು. ಯಾಕಂದ್ರೆ ನಾನು ಒಂದು ಮನಃಶಾಸ್ತ್ರವನ್ನ ಓದಿರೋಂಥವಳು, ಜೊತೆಗೆ ನಾನು ಕೂಡ ಒಳಗಾಗಿರೋಂಥವಳು ಈ ಒಂದು ಎಮೋಷನಲ್ ಅಬ್ಯೂಸ್ಗೆ. ಹಾಗಾಗಿ ನಾನು ಯಾರನ್ನೂ ದ್ವೇಷ ಮಾಡೋದಕ್ಕೆ ಹೋಗೋದಿಲ್ಲ, ಎಲ್ಲವನ್ನೂ ಒಂದು ಸಕಾರಾತ್ಮಕವಾಗಿ ತಗೊಂಡು ಹೋಗ್ತಾ ಇದೀನಿ. ಜೊತೆಗೆ ನನ್ನ ಒಂದು ಲೈಫ್ ಜರ್ನಿನಲ್ಲಿ ನಾನು ಮತ್ತೊಬ್ಬರಿಗೆ ನಾನು ಕಲ್ತಿರುವಂತ ಪಾಠಗಳನ್ನ ಅಥವಾ ನನಗೆ ಆಗಿರುವಂತ ಎಕ್ಸ್ಪೀರಿಯನ್ಸ್ ಇಂದ ಬೇರೆಯವ್ರಿಗೂ ನಾನು ಏನಾದ್ರು ನನ್ನ ಕೈಲಾಗಿದ್ ಮಾಡ್ಬೇಕು ಅನ್ನೋ ಹಂಬಲದಿಂದ ಈ ಒಂದು ಚಾನೆಲ್ ನಾನು ಮುಂದುವರ್ಸ್ಬೇಕು ಅಂತ ಅನ್ಕೊಂಡಿದೀನಿ. ಓಕೆನಾ. ಎಷ್ಟೋ ದಿವಸದಿಂದ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೇ ಇರ್ಲಿಲ್ಲ ನಿಮ್ಗೆ ಹೇಳ್ದಂಗೆ. ಇತ್ತೀಚೆಗೆ ನನ್ಗೆ ಮನಸ್ಸು ತಡಿಲಾರ್ದಿರ ಹೇಳ್ಕೊಳ್ಬೇಕಾಗಿರುವಂತ ಪರಿಸ್ಥಿತಿ. ಸೊ ಒಂದು ಸಮಾಧಾನ ಇದೆ. ನನ್ನ ಒಂದು ಲೈಫ್ ಜರ್ನಿನಲ್ಲಿ ಯಾರಿಗೂ ನಾನೇನು ಕಣ್ಣೀರ್ ಹಾಕ್ಸೋದಾಗ್ಲಿ, ಬೇಕಂತ ತೊಂದರೆ ಕೊಡೋದಾಗ್ಲಿ ಮಾಡಿಲ್ಲ. ಒಂದು ಸಮಾಧಾನ ಅನ್ನೋದಿದೆ. ಜೊತೆಗೆ ನನ್ನಿಂದ ಕೆಲವರಿಗೆಲ್ಲ ಹೀಲಿಂಗ್ ಆಗ್ತಾ ಇದೆ ಅನ್ನೋದು ಕೂಡ ಒಂದು ಸಮಾಧಾನ ಇದೆ. ಅಂದ್ರೆ ಹೊರಗಿನವ್ರು ಅಲ್ದೇ ಇದ್ರು ಮನೆಯವ್ರಿಗೆಲ್ರಿಗೂ ಕೂಡ ಒಂದ್ ರೀತಿನಲ್ಲಿ ಹೀಲಿಂಗ್ ಅನ್ನೋದು ಆಗೇ ಇರುತ್ತೆ. ಅವ್ರಿಗೆ ಎಷ್ಟೇ ಏನೇ ಹೇಳ್ದೇ ಇದ್ರು, ತೋರಿಸ್ಕೊಳ್ದೇ ಇದ್ರು, ಪ್ರತಿಯೊಬ್ಬರಿಗೂ ಒಂದು ಹೀಲಿಂಗ್ ಅನ್ನೋದು ಆಗಿರುತ್ತೆ. ಒಂದು ಅರಿವು ಅನ್ನೋದು ಸ್ವಲ್ಪ ಮಟ್ಟಕ್ಕೆ ಆಗ್ತಾ ಇರುತ್ತೆ ಅಂತ ಅನ್ಕೊಳ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಬಟ್ ಎನಿವೇಸ್, ಈ ಒಂದು ಇಂಡಿಪೆಂಡೆಂಟ್ ಲೈಫ್ ಕೂಡ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಹೋಗ್ತಾ ಇರ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ನೋಡಿ, ಈ ರೀತಿ ನನ್ನ ಲೈಫಲ್ಲಿ ಕೆಲವೊಬ್ರು ಲೈಫಲ್ಲಿ ಹೀಗಾಗ್ಬಿಡುತ್ತೆ. ಎಲ್ಲವನ್ನೂ ಬಿಟ್ಟು ತೊರೆದು ಒಬ್ಬರೇ ಇರೋಣ ಅನ್ನೋಷ್ಟ್ರ ಮಟ್ಟಕ್ಕೆ ಮಾಡ್ಬಿಡುತ್ತೆ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್. ಓಕೆನಾ. ಕೆಲವೊಬ್ರ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ, ಒಟ್ಟಿಗೆ ಇರ್ಲೇಬೇಕು. ಸಂಸಾರದಲ್ಲಿ ಮಕ್ಳು ಇರ್ತಾರೆ ಆಯ್ತಾ, ಅಪ್ಪ ಅಮ್ಮಂದ್ರು ಇರ್ತಾರೆ, ಗಂಡ ಹೆಂಡತಿ ಇರ್ತಾರೆ. ಸೊ ಅಂತವ್ರು ಅಂದ್ರೆ ರಿಲೇಟಿವ್ಸ್ ಗಳಿರ್ತಾರೆ. ಅಂತವ್ರೆಲ್ಲರೂ ಕೂಡ ಏನು ಮಾಡಕ್ಕಾಗಲ್ಲ. ಜೊತೆಲಿ ಇದ್ದೇನೆ ನೀವು ಇದನ್ನೆಲ್ಲವನ್ನು ಅರಿತುಕೊಂಡು ಸರಿ ಮಾಡ್ಕೊಬೇಕು. ತೀರಾ ನಿಮ್ಗೆ ಆಗ್ಲೇ ಇಲ್ಲ, ನಿಮ್ಮ ಲೈಫ್ಗೆ ತೊಂದರೆ ಆಗ್ತಾ ಇದೆ, ನಿಮ್ಮ ದೇಹಕ್ಕೆ ಮನಸ್ಸಿಗೆ ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ ಅನ್ನುವಾಗ ಏನ್ ಮಾಡ್ಬೇಕು ನೀವು? ಆಗ ನೀವು ಸ್ಟೆಪ್ಸ್ ತಗೊಳ್ಳೇಬೇಕಾಗತ್ತೆ. ಯಾಕಂದ್ರೆ ನಿಮ್ಮನ್ನ ನೀವು ಡಿಸ್ಟ್ರಾಯ್ ಮಾಡ್ಕೊಂಡು ಅಲ್ಲಿ ಇರುವಂತಹ ಅವಶ್ಯಕತೆ ಇಲ್ಲ. ಯಾವ್ದೇ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ನೀವು ಸ್ಟೆಪ್ಸ್ ತಗೊಳ್ಬೇಕಾಗತ್ತೆ. ಕೇರ್ಫುಲ್ ಆಗಿ ಪ್ಲಾನ್ ಮಾಡಿ, ಒಂದೇ ಸತಿ ಏನು ಡಿಸೈಡ್ ಮಾಡಕ್ಕಾಗಲ್ಲ. ಪ್ಲಾನ್ ಮಾಡಿ ನೀವು ನಿಮ್ಮ ಒಂದು ನಿಮ್ಮ ಒಂದು ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ನೀವು ಹೋರಾಟ ಮಾಡ್ಲೇಬೇಕಾಗುತ್ತೆ. ಎಲ್ಲವನ್ನ ಹೋರಾಟ ಮಾಡಿ ನಿಮ್ಮ ನೆಮ್ಮದಿನ ನೀವು ಕಂಡುಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಟಾಪಿಕ್ ಮಧ್ಯ ನಾನು ಸ್ವಲ್ಪ ಡೈವರ್ಟ್ ಆಗಿ ಸ್ವಲ್ಪ ಮೋಟಿವೇಶನ್ ಮಾತುಗಳನ್ನು ಕೂಡ ಆಡ್ತಾ ಇರ್ತೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಸೊ ಓಕೆನಾ. ಸೊ ನಾನು ಏನ್ ಹೇಳ್ತಾ ಇದ್ದೆ, ಈ ಒಂದು ನಾರ್ಸಿಸಿಸಮ್ಗೂ ಈ ಒಂದು ಕಾಗ್ನಿಟಿವ್ ಡಿಸೋನೆನ್ಸ್ಗೂ ಏನು ಸಂಬಂಧ ಅನ್ನೋದನ್ನ ನಾವು ನೋಡ್ತಾ ಇದ್ವಿ ಅಲ್ವಾ. ಪ್ರತಿಯೊಬ್ಬ ಸರ್ವೈವರ್ ಕೂಡ ಇವರು ಅವ್ರಿಗೆ ಯಾರು ಹರ್ಟ್ ಮಾಡ್ತಿರ್ತಾರೆ ಅವರು ಅಪಾಲಜಿ ಕೇಳ್ತಾರೆ. ಆದ್ರೂ ಕೂಡ ಇವರು ಅವಾಗ ಏನ್ ಮಾಡ್ತಾರೆ, ಇವರು ನಂಬ್ತಾರೆ. ಐ ವಿಲ್ ಚೇಂಜ್ ಅಂತ ಹೇಳ್ತಾರೆ. ಅವಾಗ ಇವರು ನಂಬ್ತಾರೆ. ಅದೆಲ್ಲ ಏನು ನೋವು ಕೊಟ್ಟಿದ್ರು, ಎಷ್ಟೇ ನೋವು ಕೊಟ್ಟಿದ್ರು, ಅವಾಗ ಇವರು ಹೋಗ್ಬೇಕು, ಇವ್ರನ್ನ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಳ್ತಾ ಇರಲ್ಲ. ಒಂದೇ ಸತಿ ಅನ್ಕೊಳ್ಳೋದಿಲ್ಲ ಇವರು. ಯಾವಾಗ ಮಿತಿ ಮೀರುತ್ತೆ ಆಗ ಬಿಡ್ತಾರೆ. ಓಕೆನಾ. ಈ ರೀತಿ ಎಲ್ಲ ಒಂದು ಕ್ಷಮೆ ಕೇಳೋದಾಗಿರ್ಬೋದು, ಐ ವಿಲ್ ಚೇಂಜ್ ಅಂತ ಹೇಳೋದಾಗಿರ್ಬೋದು, ಇದೆಲ್ಲ ಏನ್ ಮಾಡುತ್ತೆ, ಈ ಒಂದು ಸೈಕಲ್ ನ ರಿಪೀಟ್ ಮಾಡುತ್ತೆ. ಅಂದ್ರೆ ಇದು ಸೈಕಲ್ ರೀತಿ. ನಿಮ್ಗೆ ಹೇಳಿದ್ದೆ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ, ಒಂದು ಪ್ಯಾಟರ್ನ್ ಆಯ್ತಾ. ನೋವು ಕೊಡ್ತಾರೆ, ಮತ್ತೆ ನಿಮ್ಗೆ ಒಳ್ಳೆ ರೀತಿ ಸಮಾಧಾನ ಮಾಡ್ತಾರೆ, ಮತ್ತೆ ನೋವು ಕೊಡ್ತಾರೆ, ಮತ್ತೆ ಒಂದು ಮಾನಸಿಕ ತೊಳಲಾಟ ಶುರು ಆಗುತ್ತೆ, ಮತ್ತೆ ನಿಮ್ಗೆ ಆಸೆ ಹುಟ್ಟಿಸ್ತಾರೆ, ಮತ್ತೆ ಸರಿ ಹೋಗ್ತಾರೆ, ಅಪಾಲಜಿ ಕೇಳ್ತಾರೆ, ಮತ್ತೆ ನೋವು ಮಾಡ್ತಾರೆ. ಇದೇನು ಒಂದು ಸೈಕಲ್ ರೀತಿನಲ್ಲಿ ಒಂದು ಪ್ಯಾಟರ್ನ್ ಆಯ್ತಾ. ಇದೇ ಒಂದು ಕಾರಣಕ್ಕೆ ಈ ಒಂದು ಪ್ಯಾಟರ್ನ್ ರಿಪೀಟ್ ಆಗೋದು, ಅವ್ರು ಸಾರಿ ಕೇಳೋದು, ಮತ್ತೆ ನೀವು ಅದನ್ನ ನಂಬೋದು. ಇದರಿಂದ ಏನಾಗುತ್ತೆ, ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆನಾ ಸ್ನೇಹಿತರೆ. ಕೊನೆಯದಾಗಿ ನಾವು ಹೀಲಿಂಗ್ ಮತ್ತೆ ರಿಕವರಿ ಹೇಗ್ ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
ವಿಡಿಯೋನ ಸ್ಕಿಪ್ ಮಾಡದೆ ಇದನ್ನ ಕೂಡ ನೀವು ಕೇಳಿಸ್ಕೊಳ್ಳಿ, ಯಾಕಂದ್ರೆ ಇಷ್ಟೊತ್ತವರೆಗೂ ಏನ್ ನೋಡಿದಿರಿ ಎಲ್ಲವೂ ಕೂಡ ವ್ಯರ್ಥ ಆಗ್ಬಿಡುತ್ತೆ. ಇಲ್ಲ ಅಂತಂದ್ರೆ ಯಾಕಂದ್ರೆ ಹೀಲಿಂಗು ಮತ್ತೆ ರಿಕವರಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಜಸ್ಟ್ ಒಂದು 2 minutes ಅಲ್ಲಿ ಮುಗಿಸೋಣ. ಹೀಲಿಂಗ್ ಬಿಗಿನ್ಸ್ ವೆನ್ ಯು ಸ್ಟಾಪ್ ಆರ್ಗ್ಯೂಯಿಂಗ್ ವಿತ್ ರಿಯಾಲಿಟಿ, ವೆನ್ ಯು ಫೈನಲಿ ವಿಸ್ಪರ್ ಟು ಯುವರ್ ಸೆಲ್ಫ್. ಅಂದ್ರೆ ಈ ಒಂದು ರಿಯಾಲಿಟಿ, ಒಂದು ವಾಸ್ತವ ಏನಿದೆ ಇದ್ರ ಜೊತೆ ನೀವು ವಾದ ಮಾಡಬಾರ್ದು. ಇದೇ ಸತ್ಯ ಅಂತ ನೀವು ಯಾವಾಗ ಒಪ್ಕೊಳ್ತೀರಿ, ವಾದ ಮಾಡಬಾರ್ದು ಅಂದ್ರೆ ನಿಮ್ಮ ಮನ್ಸೊಳಗೆ ನೀವು ವಾದ ಮಾಡ್ತಿರ್ತೀರಿ. ಇಲ್ಲ ನಾನ್ ಅನ್ಕೊಳ್ತಾ ಇರೋದೇನು ತಪ್ಪೇನೋ, ಸರಿ ಹೋಗ್ಬೋದು ಇವ್ರು, ಅಥವಾ ಸರಿ ಹೋಗಿ ನಾವೇನ್ ಅನ್ಕೊಂಡಿದೀವಿ ಆ ರೀತಿ ಇರ್ಬೋದೇನೋ, ನಾನೇನ್ ಅನ್ಕೊಂಡಿದೀನಿ ಆ ರೀತಿ ಇರ್ಬೋದೇನೋ ಅಂತ ಯಾವಾಗ ನೀವು ನಿಮ್ಮ ಮನ್ಸ್ ಜೊತೆ ನೀವು ವಾದ ಮಾಡ್ತಿರ್ತೀರಿ, ರಿಯಾಲಿಟಿ ಜೊತೆ ವಾದ ಮಾಡ್ತಿರ್ತೀರಿ, ಆಗ ಏನು ಸರಿ ಹೋಗೋದಿಲ್ಲ. ಆಯ್ತಾ? ನಿಮ್ಮ ಮನ್ಸ್ಗೆ ನೀವು ಹೇಳ್ಕೊಳ್ಬೇಕು, ಸ್ಟಾಪ್ ಮಾಡ್ಬೇಕು, ಆರ್ಗ್ಯೂ ಮಾಡೋದನ್ನ ಸ್ಟಾಪ್ ಮಾಡಿ ಈ ರೀತಿ ಹೇಳ್ಕೊಳ್ಬೇಕು, ಇಲ್ಲ ಇದೇ ಸತ್ಯ, ಅವ್ರೇ ಯಾವ ರೀತಿ ಇದಾರೆ ಅದೇ ರೀತಿ, ಅವರ ಒಂದು ನೇಚರೇ ಆ ರೀತಿ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಆಗ ಏನಾಗುತ್ತೆ, ಕನ್ಫ್ಯೂಷನ್ ಅನ್ನೋದು ಕಮ್ಮಿ ಆಗುತ್ತೆ. ಐ ಕ್ಯಾನ್ ಲವ್ ಸಮ್ ಒನ್ ಅಂಡ್ ಸ್ಟಿಲ್ ವಾಕ್ ಅವೇ ಫ್ರಮ್ ದೇರ್ ಪೇನ್. ಅಂದ್ರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಅತಿಯಾದ ನೋವಾದಾಗ ಏನಾಗುತ್ತೆ, ಇವಾಗ ನನ್ನ ಲೈಫ್ ಅಲ್ಲಿ ಸುಮಾರು ಸತಿ ಆ ತರ ಆಗಿದೆ ಅಲ್ವಾ. ಅವಾಗ ಏನಾಗುತ್ತೆ, ನಾನ್ ಡೀಪ್ ಆಗಿ ಒಬ್ರನ್ನ ಲವ್ ಮಾಡ್ತೀನಿ, ಆದ್ರೂ ಕೂಡ ನನ್ನ ಒಂದು ನೆಮ್ಮದಿನೇ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋ ಮಟ್ಟಕ್ಕೆ ನಾವು ಹೋಗ್ಬೇಕು. ಅಷ್ಟು ನಮ್ಮಲ್ಲಿ ಪವರ್ ಇದೆ. ಯಾವ್ದೇ ಕಾರಣಕ್ಕೂ ನಾವು ಧೃತಿ ಕೆಡಬಾರ್ದು. ಐ ಕ್ಯಾನ್ ಲವ್ ಸಮ್ವನ್, ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ, ಡೀಪ್ ಆಗಿ ಪ್ರೀತಿ ಮಾಡ್ತೀನಿ, ಆದ್ರೂ ಕೂಡ ನಾನು ಐ ಸ್ಟಿಲ್ ವಾಕ್ ಅವೇ ಫ್ರಮ್ ದೇರ್ ಪೇನ್. ಅವ್ರು ಕೊಡುವಂತಹ ನೋವಿಂದ ನಾನು ದೂರ ಆಗ್ತೀನಿ, ನನ್ನ ಶಾಂತಿಯನ್ನ ಆಯ್ಕೆ ಮಾಡ್ಕೊಳ್ತೀನಿ ಅಂತ ನಿಮ್ಗೆ ನೀವು ಮನದಟ್ಟು ಮಾಡ್ಕೊಳ್ಬೇಕು. ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗ್ಬೇಕು. ಆಯ್ತಾ? ಒಂದೇ ಸತಿ ಎಲ್ಲ ನೀವು ಬಿಟ್ಟು ಹೋಗ್ಬಿಡಕ್ಕಾಗಲ್ಲ. ಮೆಂಟಲಿ ನೀವು ಫಸ್ಟ್ ಪ್ರಿಪೇರ್ ಆಗ್ಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಲೈಫ್ ಇರೋದೇ ಈ ರೀತಿ ಅಂತ. ಇಟ್ಸ್ ಓಕೆ ಟು ಮಿಸ್ ದಮ್. ಓಕೆ, ನೀವೇನಾದ್ರು ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಳ್ತೀರಿ, ಬಟ್ ಬಿಟ್ಟು ಹೋದ್ಮೇಲೆ ಏನು, ಯಾವ ರೀತಿ ನನ್ಗಷ್ಟು ಶಕ್ತಿ ಇದೆಯಾ ಅಂತ ನಿಮ್ಗೆ ಡೌಟ್ ಆಗ್ಬೋದು. ಆಯ್ತಾ? ಆಗ ನೀವೇನ್ ಅನ್ಕೋಬೇಕು, ನಿಮ್ಗೆ ನೀವು ಹೇಳ್ಕೊಳ್ಬೇಕು, ಇಟ್ಸ್ ಓಕೆ ಟು ಮಿಸ್ ದಮ್. ನಾನು ಅವ್ರನ್ನ ಕಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನನ್ನನ್ನು ನಾನು ಕಳ್ಕೊಳ್ಬಾರ್ದು, ನನ್ನ ಅಸ್ತಿತ್ವವನ್ನ ನಾನು ಕಳ್ಕೊಳ್ಬಾರ್ದು. ನಾನು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದೀನಿ ಅಂತ ನನ್ಗೆ ಅನ್ಸಿದ್ರು ಪರವಾಗಿಲ್ಲ, ಆದ್ರೆ ನನ್ನ ಒಂದು ತನವನ್ನೇ ನಾನು ಬಿಡಬಾರ್ದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇಟ್ಸ್ ಓಕೆ ಟು ಕ್ರೈ ಫಾರ್ ವಾಟ್ ಕುಡ್ ಹ್ಯಾವ್ ಬೀನ್. ಏನೋ ಒಂದು ಆಗ್ಬೇಕಿತ್ತಲ್ಲ, ಅದು ಆಗ್ತಾ ಇಲ್ವಲ್ಲ ಅಂತ ನೀವು ಅಳೋಂಥದ್ದು ತಪ್ಪಲ್ಲ. ಅತ್ಬಿಡಿ, ನಿಮ್ಗೆ ಅಳು ಬಂದ್ರೆ ಅತ್ಬಿಡಿ. ನಿಮ್ಗೆ ಅನ್ಸುತ್ತೆ ಆ ರೀತಿ ಆಗ್ಬೇಕಿತ್ತು, ಈ ರೀತಿ ಇರ್ಬೇಕಿತ್ತಲ್ಲ ಅಂತ ಅಳು ಬರುತ್ತೆ, ಆ ಅಳುನ ಹಿಡಿದಿಟ್ಕೊಳ್ಬೇಡಿ, ಅತ್ಬಿಡಿ. ಯಾವಾಗ ಅತ್ಬಿಡ್ತೀರಿ ಆಗ ಮತ್ತೆ ನೀವು ಸ್ಟ್ರಾಂಗ್ ಆಗ್ತೀರಿ. ಆ ಒಂದು ವರ್ಷನ್ ನಿಮ್ಮಲ್ಲಿ ಓಲ್ಡ್ ವರ್ಷನ್ ಅಂದ್ರೆ ನೀವು ಹಳೆಯ ಒಂದು ಏನು ವ್ಯಕ್ತಿತ್ವ ನಿಮ್ಮಲ್ಲಿ ಇರುತ್ತೆ, ಆ ಒಂದು ಕ್ರೇವಿಂಗ್ಸ್ ಇರುತ್ತೆ, ಆ ರೀತಿ ಇರ್ಬೇಕು, ಈ ರೀತಿ ಇರ್ಬೇಕು, ಆ ಒಂದು ವರ್ಷನ್ ಸತ್ತೋಗ್ಬಿಡುತ್ತೆ, ಹೊಸ ಒಂದು ಸ್ಟ್ರಾಂಗ್ ವರ್ಷನ್ ಬರುತ್ತೆ. ಇಲ್ಲ ನನ್ಗೆ ಆ ರೀತಿ ಇಲ್ಲ ಅಂದ್ರೆ ಏನಂತೆ, ನನ್ನ ಒಂದು ಫ್ಯೂಚರ್ನ ನನಗೆ ಇನ್ನೂ ಕೂಡ ಗಟ್ಟಿ ಆಗುವ ರೀತಿಯಲ್ಲಿ, ನನಗೆ ಒಂದು ಒಳ್ಳೆಯ ಒಂದು ಶಾಂತಿ ಸಿಗುವ ರೀತಿಯಲ್ಲಿ ನನ್ನ ಲೈಫ್ ನಾನು ಮಾಡ್ಕೊಳ್ತೀನಿ ಅನ್ನುವಂತಹ ಒಂದು ಗಟ್ಟಿತನ ನಿಮ್ಮಲ್ಲಿ ಬರುತ್ತೆ. ಓಕೆನಾ? ಬಟ್ ಡೋಂಟ್ ಕನ್ಫ್ಯೂಸ್ ಮಿಸ್ಸಿಂಗ್ ಸಮ್ ಒನ್ ವಿತ್ ನೀಡಿಂಗ್ ದೆಮ್. ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನಿಮ್ಗೆ ಅವರು ಬೇಕು ಅನ್ನೋದಕ್ಕೂ ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ತೀರಿ ಅನ್ನೋದಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈಗ ನಿಮ್ಗೆ ಅವರು ಬೇಕು ಅಂತಾನೆ ಅನ್ಸುತ್ತೆ, ಬಟ್ ಆದ್ರೆ ನಿಮ್ಗೆ ಬೇಕಾದ ರೀತಿಯಲ್ಲಿ ಅವ್ರು ಇರ್ತಾರಾ? ಇಲ್ಲ. ಹಾಗಾಗಿ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೂ ಅವರು ನಿಮ್ಗೆ ಬೇಕು ಅನ್ನೋದಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೀವು ಮಿಸ್ ಮಾಡ್ಕೊಳ್ತಿರ್ತೀರಿ, ಆದ್ರೆ ಅವ್ರು ನಿಮ್ಗೆ ಮತ್ತೆ ನೀವ್ ಅನ್ಕೊಂಡಿರೋ ರೀತಿನಲ್ಲಿ ಅವ್ರು ನಿಮ್ಮ ಲೈಫ್ ಅಲ್ಲಿ ಇರೋದಿಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ನೀನು ಆ ಭಾವನಾತ್ಮಕ ಯುದ್ಧದಿಂದ ಹೊರಗೆ ಬರುವಾಗ ಒಂದು ಅಚ್ಚರಿ ಆಗುತ್ತದೆ. ಆಯ್ತಾ? ಒಂದು ಅಚ್ಚರಿನೇ ಆಗ್ಬಿಡುತ್ತೆ. ಈ ಒಂದು ಭಾವನಾತ್ಮಕ ಒಂದು ಯುದ್ಧದಿಂದ ಬರುವಾಗ ನಿಜವಾದ ನಿನ್ನ ಧ್ವನಿ ಎಷ್ಟು ಶಾಂತವಾಗಿತ್ತು ಅಂತ ಗೊತ್ತಾಗುತ್ತೆ. ಸೊ ಈ ಒಂದು ಭಾವನಾತ್ಮಕ ತೊಳಲಾಟಗಳಿಂದ ಹೊರಗೆ ಬರುವಾಗ ತುಂಬಾ ಒಂದು ಶಾಕ್ಗೆ ಒಳಗಾಗ್ತೀರಿ, ತುಂಬಾ ಒಂದು ಸರ್ಪ್ರೈಸ್ಗೆ ಒಳಗಾಗ್ತೀರಿ. ಸರ್ಪ್ರೈಸ್ ಅಂದ್ರೆ ಒಳ್ಳೆಯ ಸರ್ಪ್ರೈಸ್ ಅಲ್ಲ, ಒಂದು ಶಾಕ್ ರೀತಿ, ಹೌದಾ ಈ ರೀತಿ ಎಲ್ಲ ನನ್ನ ಲೈಫಲ್ಲಿ ಆಗ್ತಾ ಇದೆಯಾ ಅನ್ನೋ ರೀತಿ ನಿಮ್ಗೆ ಅನ್ನಿಸ್ಬಿಡುತ್ತೆ. ಆದ್ರೆ ಕೊನೆಗಾಗಿ ಏನಾಗುತ್ತೆ, ನಿಜವಾಗ್ಲೂ ನಿಮ್ಮ ಒಂದು ಧ್ವನಿ ಎಷ್ಟು ಶಾಂತವಾಗ್ಬಿಡುತ್ತೆ ಆಮೇಲೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಒಂದು ರೂಟ್ ಕ್ಲಿಯರ್ ಆಗುತ್ತೆ, ನಿಮ್ಮ ಒಂದು ಮೈಂಡ್ ಒಂದು ಶಾಂತತೆಗೆ ಬರುತ್ತೆ. ಇದೆಲ್ಲದ್ರಿಂದ ಬಂಧನಗಳಿಂದ ಬಿಡಿಸ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಗೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಹೊರತು ಯಾವತ್ತು ಕಮ್ಮಿ ಆಗೋದಿಲ್ಲ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಯೋರ್ ಪೀಸ್ ಇಸ್ ನಾಟ್ ಬಿಟ್ರೇಯಲ್, ಇಟ್ಸ್ ಬೌಂಡ್ರಿ. ಇವಾಗ ನಿಮ್ಮ ಒಂದು ಶಾಂತಿ ಏನು ಸಿಗುತ್ತವಾಗ ಅದು ನೀವು ಬೇರೆಯವ್ರನ್ನ ಏನೋ ಬಿಟ್ರಿ ಅಥವಾ ನೀವು ಬೇರೆಯವ್ರನ್ನ ಅಲ್ಲಗಳಿದ್ರಿ ಅಂತ ಅಲ್ಲ. ಆಯ್ತಾ? ಬೇರೆಯವ್ರನ್ನೇನೋ ತಿರಸ್ಕಾರ ಮಾಡಿದ್ರಿ ಅಂತ ಅನ್ಕೊಳ್ಬಾರ್ದು. ಇಟ್ಸ್ ಅ ಬೌಂಡ್ರಿ, ಅದು ಒಂದು ಗೆರೆ. ಯಾರು ಕೂಡ ಆ ಒಂದು ಬೌಂಡ್ರಿನ ದಾಟಿ ನಿಮ್ಮ ಒಂದು ಅಸ್ತಿತ್ವಕ್ಕೆ ತೊಂದರೆ ಮಾಡುವ ರೀತಿನಲ್ಲಿ ಆಗ್ಬಾರ್ದು. ಅದು ಒಂದು ಬೌಂಡ್ರಿ ಅಷ್ಟೇ, ಅವರನ್ನ ತಿರಸ್ಕಾರ ಮಾಡಿದ ರೀತಿ ಅಲ್ಲ, ಅದು ಒಂದು ಬೌಂಡ್ರಿ ಅಂತ ಹೇಳಿ ಅರ್ಥ. ನೀವು ಅವ್ರನ್ನ ಇನ್ನೂ ಪ್ರೀತಿಸ್ತೀರಿ, ಆದ್ರೆ ನಿಮ್ಮ ಶಾಂತಿಯನ್ನು ಕೂಡ ಕಾಪಾಡ್ಕೊಳ್ತೀರಿ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ಸೊ ಕೊನೆಯದಾಗಿ ಫಾರ್ಗಿವ್ ಯೋರ್ ಸೆಲ್ಫ್. ನಿಮ್ಮನ್ನ ನೀವು
ಕ್ಷಮಿಸ್ಬಿಡಿ. ಓಕೆನಾ? ಫಾರ್ ಸ್ಟೇಯಿಂಗ್ ಟೂ ಲಾಂಗ್, ತುಂಬಾ ದಿವಸ ಅಥವಾ ತುಂಬಾ ವರ್ಷಗಳ ಕಾಲ ಇಂತಹ ಒಂದು ಸಂಬಂಧಗಳಲ್ಲಿ ಉಳಿದುಕೊಂಡಿದ್ದಕ್ಕೆ ನಿಮ್ಗೆ ನೀವು ಕ್ಷಮಿಸ್ಬಿಡಿ ಅಂತ ಹೇಳಿ ಅರ್ಥ. ಅಂದ್ರೆ ಅಷ್ಟು ನೋವು ಅವ್ರು ಕೊಡ್ತಾ ಇದ್ರೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಆದ್ರೂ ಕೂಡ ಅಷ್ಟೊಂದು ವರ್ಷಗಳಿಂದ ಎಲ್ಲವನ್ನೂ ಸಹಿಸ್ಕೊಂಡ್ ಬರ್ತಿದ್ದೀರಲ್ವಾ, ಹಾಗಾಗಿ ನಿಮ್ಗೆ ನೀವು ಕ್ಷಮಿಸ್ಬಿಡಿ. ಓಕೆನಾ? ಯು ವಿಲ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಲವ್. ಅದು ನಿಮ್ಮ ತಪ್ಪಲ್ಲ. ನೀವು ಜಸ್ಟ್ ಈ ಒಂದು ಪ್ರೀತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ಏನೋ ಸರಿ ಹೋಗ್ಬೋದೇನೋ, ನನ್ನ ಪ್ರೀತಿ ಅರ್ಥ ಮಾಡ್ಕೊಳ್ಬೋದೇನೋ ಇವರು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರಿ. ಹಾಗಾಗಿ ಅದು ನಿಮ್ಮ ತಪ್ಪಲ್ಲ. ಇನ್ ಅ ಪ್ಲೇಸ್ ದಟ್ ನೆವರ್ ಆಫರ್ಡ್ ಇಟ್ ಹಾನೆಸ್ಟಿ. ಅಂದ್ರೆ ಎಂತಹ ಜಾಗದಲ್ಲಿ ನೀವು ಪ್ರೀತಿ ಸರಿ ಹೋಗ್ಬೋದು ಅಂತ ವೆಯ್ಟ್ ಮಾಡ್ತಿದ್ರಿ ಅಂದ್ರೆ ಯಾವತ್ತೂ ಕೂಡ ಪ್ರಾಮಾಣಿಕತೆನೇ ಇರ್ಲಿಲ್ಲ. ಅಂತಹ ಜಾಗದಲ್ಲಿ ನೀವು ಸರಿ ಹೋಗ್ಬೋದೇನೋ, ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಬೋದೇನೋ ಅಂತ ನೀವು ವೆಯ್ಟ್ ಮಾಡ್ತಿದ್ರಿ. ಹಾಗಾಗಿ ಅದು ನಿಮ್ಮ ತಪ್ಪಲ್ಲ. ಹಾಗಾಗಿ ನಿಮ್ಮನ್ನ ನೀವು ಕ್ಷಮಿಸ್ಬಿಡ್ಬೇಕು ಸ್ನೇಹಿತರೆ. ಸೊ ಕೊನೆಯದಾಗಿ, ಯು ಕ್ಯಾನ್ ಲವ್ ಸಮನ್ ಡೀಪ್ಲಿ ಅಂಡ್ ಸ್ಟಿಲ್ ಚೂಸ್ ಯುವರ್ ಸೆಲ್ಫ್ ಕಂಪ್ಲೀಟ್ಲಿ. ನಿಮ್ಮನ್ನ ನೀವು ಯಾರಾದ್ರೂ ಕೂಡ ಅತಿಯಾಗಿ ಪ್ರೀತಿಸ್ಬೋದು, ಆದ್ರೆ ಅವರ ನೋವನ್ನ ಸಹಿಸಬೇಕು ಅಂತ ಏನೂ ಇಲ್ಲ. ಆಯ್ತಾ? ನೀವು ಬೇರೆಯವ್ರನ್ನ ಕಂಪ್ಲೀಟ್ ಆಗಿ ಪ್ರೀತಿಸ್ಕೊಂಡು ಅವರಿಂದ ಕಂಪ್ಲೀಟ್ ಆಗಿ ದೂರ ಇರುವಂತಹ ಒಂದು ಡಿಸಿಷನ್ ಕೂಡ ನೀವು ತೆಗೆದುಕೊಳ್ಳಬಹುದು. ಯಾಕಂತಂದ್ರೆ ನಿಮ್ಮ ಒಂದು ಶಾಂತಿ ಅನ್ನೋದು ತುಂಬಾ ಮುಖ್ಯ. ಸೊ ನೋಡಿದ್ರೆ ಇಲ್ವಾ ಸ್ನೇಹಿತರೆ, ಈ ಒಂದು ಕಾಗ್ನಿಟಿವ್ ಡಿಸೋನೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ನಾರ್ಸಿಸಿಸಮ್ಗೂ ಈ ಒಂದು ಕಾಗ್ನಿಟಿವ್ ಡಿಸೋನೆನ್ಸ್ಗೂ ಏನು ಒಂದು ಸಂಬಂಧ ಅನ್ನೋದನ್ನ ತಿಳ್ಕೊಂಡ್ವಿ. ಅಂದ್ರೆ ಈ ಒಂದು ಜ್ಞಾನಾತ್ಮಕ ವೈರುಧ್ಯ, ಏನು ಸೈಕಾಲಜಿಕಲ್ ವಾರ್ಫೇರ್. ಓಕೆನಾ? ಸ್ಪಿರಿಚುವಲ್ ವಾರ್ಫೇರ್ ನಿಮ್ಗೆ ಬರುವ ದಿನಗಳಲ್ಲಿ ಹೇಳ್ಕೊಡ್ತೀನಿ. ಇಟ್ ಇಸ್ ಆಲ್ ಕನೆಕ್ಟೆಡ್ ಸ್ನೇಹಿತರೆ, ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಸೊ ಜೊತೆಗೆ ಈ ಒಂದು ರಿಕವರಿ ಮತ್ತೆ ಹೀಲಿಂಗ್, ಹೇಗೆ ಈ ಒಂದು ಮಾನಸಿಕ ತೊಳಲಾಟದಲ್ಲಿ, ಮಾನಸಿಕ ಹೋರಾಟದಲ್ಲಿ ಯಾವ ರೀತಿ ರಿಕವರ್ ಮಾಡ್ಕೊಳ್ಬೇಕು, ಯಾವ ರೀತಿ ಹೀಲಿಂಗ್ ಮಾಡ್ಕೊಳ್ಬೇಕು, ಯಾವ ರೀತಿ ನೀವು ಸ್ಟೆಪ್ಸ್ ನ ತಗೊಳ್ಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ ಮುಂದೆ ಮತ್ತೆ ಬರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.